Hi friends, good evening. Welcome back to my YouTube channel. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಈವ್ನಿಂಗ್ ಇಂದ ಲಾಗ್ನ ಶುರು ಮಾಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಎಲ್ಲ ಈವ್ನಿಂಗ್ ಟು ನೈಟ್ ರೂಟೀನ್ ಹೆಂಗಿರುತ್ತೆ ನಂದು ಅಂತೇಳಿ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ನಾನು ಯಾವ ರೀತಿ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಅನ್ನೋದನ್ನು ಕೂಡ, ಆ ರೆಸಿಪಿನೂ ಕೂಡ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನಿನ್ನೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಲ್ಲ, ಸೊ ಒಣಗಿದೆ ಚೆನ್ನಾಗಿ. ಸೊ ತೊಗೊಂಬರೋಣ ಅಂತ ಹೊರಟಿದ್ದೀನಿ. ಫ್ರೆಂಡ್ಸ್, ಮಾಡಾಗಿದೆ. ಯಕ್ಷಿತು, ಕ್ಲಿಪ್ ತರೋಣ ಬಾ ಮಗನೆ. ಕ್ಲಿಪ್ಪು ಬಂದು. ಹಾಗೆ ಫ್ರೆಂಡ್ಸ್ ನೋಡಿ, ಎಷ್ಟು ಬಟ್ಟೆನ ವಾಶ್ ಮಾಡಿ ಹಾಕಿದ್ದೀನಿ ಅಂತೇಳಿ. ಸೊ ತಗ ಮಗನೆ, ಕ್ಲಿಪ್ಸ್ ಎಲ್ಲ ಈ ಕವರಿಗೆ ಹಾಕ. ತಗ ಫಸ್ಟ್ ನೀನು ಕ್ಲಿಪ್ ತಗೊಡ್ತೀನಿ. ಫಸ್ಟ್ ನಾನು ಕ್ಲಿಪ್ ತಗೊಡ್ತೀನಿ, ಕವರಿಗೆ ಹಾಕ. ಆಮೇಲೆ ಬಟ್ಟೆ ತೆಗಿಯೋಕ್ಕೆ ನಮ್ಗೆ ಈಸಿ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನು ಬೆಡ್ಶೀಟ್ ನೋಡಿ. ಈ ಬೆಡ್ಶೀಟ್ ಅಂತೂ ಅಲ್ಲಾಡ್ಸೋಕೆ ಆಗೋದಿಲ್ಲ ಫ್ರೆಂಡ್ಸ್. ನನಗೆ ವಾಶ್ ಮಾಡಿದಾಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ತಡಿ ಮಗನೆ, ನಾನು ತಕ್ಕೊಡ್ತೀನಿ. ಶಿತಣ್ಣ, ನಾನು ತಕ್ಕೊಡ್ತೀನಿ ಇರೋಕ್ಕಂದ. ನನಗಿಂತ ಮುಂಚೆ ನನ್ನ ಮಗ ತೆಗಿತಾ ಇದ್ದಾನೆ. ಹಾಗೆ ಫ್ರೆಂಡ್ಸ್, ನಮ್ಮ ದೊಡ್ಡವ್ರ ಬಟ್ಟೆಗಿಂತ ಜಾಸ್ತಿ ನನ್ನ ಚಿಕ್ಕ ಮಕ್ಕಳ ಬಟ್ಟೆನೇ ಜಾಸ್ತಿ. ತಡಿ ಮನೆ, ತಡಿ ಫಸ್ಟ್ ಕ್ಲಿಪ್ ತೆಗಿಯೋಣ. ಬಟ್ಟೆ ಬಿಟ್ಟು ಬರ್ತೀನಿ, ಹಾಕೊಡ್ತೀನಿ, ಹುಷಾರು. ಅದೇ ನಾನು ಭತ್ತ ತಗೊಂಬರ್ತೀನಿ. ಬಟ್ಟೆನೆಲ್ಲ ತೊಗೊಂಬಂದೆ, ಇನ್ನು ಬಚ್ಚಿರಬೇಕು. ಸೊ ಈವ್ನಿಂಗ್ ಟೈಮ್ ಹತ್ರ ನಾನು ತುಂಬ ಕ್ವಿಕ್ಕಾಗಿ ಎಲ್ಲ ಕೆಲಸ ಮಾಡ್ಕೊಳ್ತೀನಿ. ಅದಕ್ಕೆ ಒಂದು ಎನರ್ಜಿ ಬೂಸ್ಟ್ ಏನಪ್ಪ ಅಂತಂದರೆ, ನನ್ನ ಮಗ ಬಂದಿರೋದೇ ನನ್ನ ಎನರ್ಜಿ ಬೂಸ್ಟ್ ಫ್ರೆಂಡ್ಸ್. ಯಾಕೆಂದರೆ ಅವನು ಇಷ್ಟೆಲ್ಲ ಕೆಲಸ ಬೇಗ ಮುಗಿಸ್ಕೊಳ್ಳೋದೆ ಅವನಿಂದ. ಯಾಕೆಂದರೆ ಅವನಿದ್ದರೆ ನನಗೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಅವ್ನು ಮಲ್ಕೊಳ್ಳೋಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು ಅಂತೇಳಿ ಅಂದ್ಕೊಂಬಿಟ್ಟಿರ್ತೀನಿ, ಫಿಕ್ಸ್ ಆಗಿಬಿಟ್ಟಿರ್ತಾನೆ. ಸೊ ನನ್ನ ಎನರ್ಜಿ ಬೂಸ್ಟ್ ಅಂದರೆ ನನ್ನ ಮಗನ ನಿದ್ದೆ ಅಂತ ಹೇಳ್ಬೋದು. ಸೊ ಅದೇ ನನಗೆ ಎನರ್ಜಿ ಬೂಸ್ಟ್ ಇದ್ದಂಗೆ. ಸೊ ಅವನು ಎದ್ದೇಳೋಷ್ಟರಲ್ಲಿ ಬಟ್ಟೆನೆಲ್ಲ ಮುಚ್ಚಿ ಒಂದಿಷ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸಿ ಫ್ರೆಂಡ್ಸ್, ಇಷ್ಟು ಬಟ್ಟೆ ಇದ್ದಾವೆ. ಅಲ್ಲಿ ನನ್ನ ಮಗ ಮಲಗಿದ್ದಾನೆ. ಸೊ ಅವನು ಎದ್ದೇಳೋಷ್ಟರಲ್ಲಿ ಮುಗಿಸ್ಕೊಳ್ಳೋಣ ಕೆಲಸ ಅಂತಲೇ ನಾನು ಫಿಕ್ಸ್ ಆಗಿರೋದು. ಸೊ ಬಟ್ಟೆನೆಲ್ಲ ಮಡಿಸ್ಬಿಡೋಣ ಫ್ರೆಂಡ್ಸ್, ಬಟ್ಟೆನೆಲ್ಲ ಮಡಿಸ್ಬಿಡ್ತೀನಿ. ಇನ್ನು ಹಾಗೆ ಫ್ರೆಂಡ್ಸ್, ಇನ್ನು ಬೆಡ್ಶೀಟ್ ಇದೆಯಲ್ಲ, ಇದನ್ನು ಸಹ ವಾಶ್ ಮಾಡಿ ಹಾಕಿದ್ದೆ. ಅಂದರೆ ಹೆವಿ ವೆಯ್ಟ್ ಫ್ರೆಂಡ್ಸ್. ನೀರಿದ್ದಾಗ ಅದು ಚೆನ್ನಾಗಿ ಡ್ರೈ ಆದಾಗ ವೆಯ್ಟೇ ಇರೋಲ್ಲ, ಒಳ್ಳೆ ಸ್ಮೂತಾಗಿ ಚೆನ್ನಾಗಿರುತ್ತೆ. ಇನ್ನು ಅದನ್ನು ಕೂಡ ಮಡಿಚಿಟ್ಟು, ಇನ್ನು ಬಟ್ಟೆಗಳು ತುಂಬ ಇದ್ದಲ್ಲ ಫ್ರೆಂಡ್ಸ್, ಅದನ್ನು ಕೂಡ ನೀಟಾಗೆಲ್ಲ ಮಡಿಚಿಟ್ಬಿಡೋಣ ಅಂಥೇಳಿ. ನನಗೆ ಆ ಬಟ್ಟೆನೂ ಮಡ್ಚಿಡಕ್ಕೆ ಬಿಡ್ತಾಯಿಲ್ಲ ನೋಡಿ ನನ್ನ ಮಗ. ಹೇಗೆ ಮಾಡ್ತಾ ಅವನು ಒಂಥರ ಖುಷಿ ಅವನಿಗೆ ಬಟ್ಟೆ ಮೇಲೆ ಬೀಳೋದು ಅಂತಂದರೆ. ಸೊ ಬೇಗ ಬೇಗ ಬಟ್ಟೆನೆಲ್ಲ ಮಡಿಚಿಟ್ಟು ಇನ್ನು ಕುಕ್ಕಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಫ್ರೆಂಡ್ಸ್, ನನ್ನ ಚಿಕ್ಕ ಮಗ ಎದ್ದೇ ಬಿಟ್ಟ. ಡಿಸ್ಟರ್ಬ್ ಮಾಡಿ ನನ್ನ ದೊಡ್ಡ ಮಗ ಎಬ್ಬರಿಸೇ ಬಿಟ್ಟ. ನನ್ನ ಚಿಕ್ಕ ಮಗ ನೋಡು ಗುಂಡು ಸುಮ್ಮನೆ ಇರ್ಕಂದ. ಎದ್ದಳಷ್ಟರಲ್ಲಿ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಒಂದು ಇವಾಗ ಹಾಕಿದ್ದೆ ಒಂದು ಅಂತ ಹೇಳ್ಬೋದು. ಸೊ ನೋಡಿ ಎದ್ಬಿಟ್ಟಿದ್ದಾನೆ. ಏನಾಯ್ತು ಕಂದ? ಏನದು? ಎಲ್ಲಿ ಬಚ್ಕೊಂಡೆ?
ಅಯ್ಯೋ ಹುಷಾರು ಕಂದ. ಸೊ ಹಾಗೆ ಫ್ರೆಂಡ್ಸ್ ನನ್ನ ದೊಡ್ಡ ಮಗ ಚೆನ್ನಾಗಿ ನೆಗ್ಬಿಸ್ಬಿಟ್ಟ. ಸೊ ಹಾಗಾಗಿ ನೋಡಿ ಅರ್ಧವನ್ನ ಬಟ್ಟೆ ಮಡಿಸಿಟ್ಟಿದ್ದೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಬಟ್ಟೆನೆಲ್ಲ ಮಡಚಿಟ್ಟು ಇನ್ನು ಕಾಫಿ ಮಾಡ್ಕೊಂಬಿಡೋಣ. ಈ ವೆದರ್ ತುಂಬಾ ಚೆನ್ನಾಗಿದೆ ಅಂತೇಳಿ ಬಂದೆ ಫ್ರೆಂಡ್ಸ್. ವೆದರ್ ಅಂತೂ ಆಚೆ ತುಂಬ ಒಂಥರ ಮೋಡ ಕವಿದ ವಾತಾವರಣ ಅಂತಾರಲ್ಲ ಆ ಥರ ಇತ್ತು. ಹೊರಗಡೆ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತಂದರೆ ಸ್ವಲ್ಪ ಮಳೆ ಬರೋ ವಾತಾವರಣ ಆಗಿದೆ ಫ್ರೆಂಡ್ಸ್. ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮಳೆ ವಾತಾವರಣ ಅಲ್ವಾ, ತುಂಬ ಕೂಲಾಗಿ ಚೆನ್ನಾಗಿದೆ. ಇವಾಗ ಸೊಳ್ಳೆ ಬರೋ ಟೈಮು. ಸೊ ಲಾಕ್ ಮಾಡಿಬಿಡ್ತೀನಿ ವಿಂಡೋಸು. ಪಾತ್ರೆ ಏನ್ ಬಂಗಾರ ಏನ್ ಕಂದ ತೊಳೆದಿದ್ದಾಯ್ತು ಫ್ರೆಂಡ್ಸ್. ಈಗ ಸ್ವಲ್ಪ ಕುಕಿಂಗ್ ಶುರು ಮಾಡ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ನೈಟ್ ಊಟಕ್ಕೆ ನಾನು ಸಾಂಬಾರು ಮತ್ತು ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಸಾಂಬಾರು ಬಂದುಬಿಟ್ಟು ನಾನು ನುಗ್ಗೆಕಾಯಿ ಮತ್ತು ಒಂದಿಷ್ಟು ಕಾಳಿದೆ ಫ್ರೆಂಡ್ಸ್, ಮೊಳಕೆ ಬಂದಿರೋದು ಕಾಳು ಆಲೂಗಡ್ಡೆ ಎಲ್ಲ ಹಾಕಿ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಮಾಡಲಿಕ್ಕೆ ಮೊದಲಿಗೆ ನಾನು ತೊಗರಿಬೇಳೆ ಅವರೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ನಾನು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ನಾನು ಅದನ್ನು ವಿಸಲ್ ಹಾಕಿ ಕೂಗಿಸ್ಕೊಳ್ತೀನಿ. ಒಂದು 2-3 ವಿಸಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್. ಮತ್ತು ಈ ಸಾಂಬಾರು ತುಂಬ ಕ್ವಿಕ್ಕಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ, ಜೊತೆಗೆ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆನೂ ಸಹ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ಸೊ ಹಾಗಾಗಿ ನಾನು ಎಣ್ಣೆನ ಹಾಕ್ಕೊಂಡು ನೀನು ವಿಸಲ್ ಕೂಗಿಸ್ಕೊಂಬಿಡೋಣ ಅಂಥೇಳಿ ಒಲೆ ಹಚ್ಚಿ ಬೇಳೆನ ಹಾಕ್ಕೊಂಡೆ. ಸೊ ಹಾಗೆ ಫ್ರೆಂಡ್ಸ್ ಏನು ಇವತ್ತಿನ ಊಟ ಕೂಡ ಇಷ್ಟೇ, ನುಗ್ಗೆಕಾಯಿ ಸಾಂಬಾರು ಜೊತೆಗೆ ರೈಸ್. ಹಾಗೆ ಫ್ರೆಂಡ್ಸ್ ಇನ್ನು ನುಗ್ಗೆಕಾಯಿಗೆ ಎಲ್ಲ ಹೆಚ್ಕೊಂಬಿಡೋಣ. ಈರುಳ್ಳಿ ಮತ್ತು ಟೊಮೊಟೊ. ಹಾಗೆ ಫ್ರೆಂಡ್ಸ್ ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, 3 ಜೊತೆಗೆ ಫ್ರೆಂಡ್ಸ್ ಇಲ್ಲಿ ನುಗ್ಗೆಕಾಯಿ ತೊಗೊಂಡಿದ್ದೀನಿ. ನುಗ್ಗೆಕಾಯಿ ತುಂಬ ದಿನವೇ ಆಗೋಯ್ತು ಫ್ರೆಂಡ್ಸ್, ಹೇಗಾಗ್ಬಿಟ್ಟಿದೆ ನೋಡಿ, ಫ್ರೀಸ್ ಮಾಡಿದ್ದೆ. ಸೊ ಜೊತೆಗೆ ಫ್ರೆಂಡ್ಸ್ ಇದಕ್ಕೆ ಬೆಳ್ಳುಳ್ಳಿನ ತೊಗೊತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಹೆಚ್ಚಿ ತೊಗೊಂಬಿಡೋಣ ವಿಸಲ್ ಆಗೋಷ್ಟರಲ್ಲಿ ಅಂತೇಳಿ ಕಟ್ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ಫ್ರೆಂಡ್ಸ್ ಇನ್ನು ನನ್ನ ಚಿಕ್ಕ ಮಗನ ನನ್ನ ಹಸ್ಬೆಂಡ್ ನೋಡ್ಕೊತಾ ಇದ್ದರು. ಸ್ವಲ್ಪ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತೇಳಿ ನಾನು ಟೊಮೊಟೊನೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಮಿಕ್ಸಿಗೆ ಅಂತೇಳ್ಬಿಟ್ಟು ನಾನು ಒಂದು ಮಿಕ್ಸರ್ನ ತಗೊಂಡು, ಜೊತೆಗೆ ನಾನಿಲ್ಲಿ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, ಜೊತೆಗೆ ನಾನು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ, ಜೊತೆಗೆ ಖಾರದ ಪುಡಿ, ಖಾರ ಎಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಂಬಾರು ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಿಕ್ಸಿಗೆ ಅಂತೇಳಿ ಇಷ್ಟು ಮಾತ್ರ ನಾನು ರುಬ್ಕೊಳ್ತೀನಿ ಫ್ರೆಂಡ್ಸ್. ನೀವು ಇನ್ನು ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ನೀವು ರುಬ್ಕೊಳ್ಳಿ. ಜೊತೆಗೆ ನಾನು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಜೊತೆಗೆ ಜೀರಿಗೆ, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ತೇನೆ. ಹಾಗೆ ಫ್ರೆಂಡ್ಸ್ ರುಬ್ಬಿದ್ದಾಗಿದೆ. ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು ನಾನು ಕುಕ್ಕರ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೊತೆಗೆ ಈರುಳ್ಳಿ ಮತ್ತು ಟೊಮೊಟೊ ಹೆಚ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಟೊಮೊಟೊ ಜೊತೆಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ನಾನು ಇದನ್ನು ರುಬ್ಬಕ್ಕೇನು ಹಾಕ್ಕೊಂಡಿಲ್ಲ, ಮಸಾಲೆ ನಾನು ತೋರಿಸಿದ್ನಲ್ಲ ಅಷ್ಟು ಮಾತ್ರ ರುಬ್ಕೊಂಡಿದ್ದು. ಇನ್ನೆಲ್ಲ ಎಣ್ಣೆ ಜೊತೆನೇ ಫ್ರೈ ಮಾಡ್ಕೊಳ್ತೀನಿ. ಜೊತೆಗೆ ಫ್ರೆಂಡ್ಸ್ ಈಗ ನಾನು ನೋಡಿ ಮೊಳಕೆ ಬಂದಿರೋ ಕಾಳು, ಆಲೂಗೆಡ್ಡೆ ಜೊತೆಗೆ ನುಗ್ಗೆಕಾಯಿ ಇದಿಷ್ಟನ್ನು ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಸ್ವಲ್ಪ ಒಂದು 15 ಸೆಕೆಂಡಷ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಈಗ ನಾನು ಇದಕ್ಕೆ ನೋಡಿ ಈ ಸ್ಟೇಜು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು, ಉಪ್ಪೆಲ್ಲ ಚೆನ್ನಾಗಿ ಹಿಡ್ಕೋಬೇಕು. ಅದಾದಮೇಲೆ ಫ್ರೆಂಡ್ಸ್ ಇನ್ನು ಇದಕ್ಕೆ ನಾನು ಬೇಯಿಸ್ಕೊಂಡಿದ್ನಲ್ವ ಬೇಳೆ, ಅದನ್ನು ಸಹ ಚೆನ್ನಾಗಿ ಮಸ್ತ್ಕೊಳ್ತಾ ಇದ್ದೀನಿ ಸೌಟಲ್ಲೇ. ಜೊತೆಗೆ ರುಬ್ಬಿರೋಂಥ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್ ಇನ್ನು ಅದಕ್ಕೆ ನಾವೇನು ಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸಹ ನಾನು ಆ್ಯಡ್ ಮಾಡಿಕೊಂಡೆ. ಆ್ಯಡ್ ಮಾಡಿ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಕನ್ಸಿಸ್ಟೆನ್ಸಿನ ಆ್ಯಡ್ ಮಾಡಿ, ಉಪ್ಪನ್ನು ಕೂಡ ನೀವು ನೋಡಿ ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ, ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಫ್ರೆಂಡ್ಸ್ ಸಾಂಬಾರು ಕೂಡ ರೆಡಿ ಆಗುತ್ತೆ. ಅಂದರೆ ನುಗ್ಗೆಕಾಯಿ ಬೇಯೋ ತನಕ ಬೇಯಿಸ್ಕೊಂಡ್ರೆ ಆಯಿತು. ನುಗ್ಗೆಕಾಯಿನೂ ಸಹ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಸಾಂಬಾರು ಕೂಡ ಒಂದು ಕಡೆ ಬೇಯ್ತಾ ಇತ್ತು. ಇನ್ನು ನಾನು ರೈಸ್ಗೆ ಇಟ್ಕೊಂಬಿಡೋಣ ಅಂಥೇಳಿ ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ.
ಇನ್ನು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ರೈಸಿಗೆ ಇಟ್ಕೊಂಡ್ಬಿಟ್ರೆ ಫ್ರೆಂಡ್ಸ್, ಇವತ್ತಿನ ರಾತ್ರಿ ಊಟಕ್ಕೆ ಅಂತೇಳಿ ಸಾಂಬಾರು ಮತ್ತು ರೈಸ್ ಕೂಡ ರೆಡಿ ಆಗುತ್ತೆ. ಸೊ ಇನ್ನು ಅಡುಗೆ ಆಗಿದ ತಕ್ಷಣ ನನ್ನ ಮಕ್ಕಳಿಗೂ ಸಹ ಊಟ ಮಾಡಿಸ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಫೈನಲಾಗಿ ಸಾಂಬಾರು ನೋಡಿ ಕುದಿ ಬರ್ತಿದೆ. ನಾವು ಬೇಳೆ ಬೇಯಿಸಿರೋದು ಹಾಕಿರ್ತೀವಲ್ಲ, ಸೊ ದಟ್ ಹಾಗಾಗಿ ಇನ್ನು ನನ್ನ ಚಿಕ್ಕ ಮಗನಿಗೆ ನಾನು ಸೆರ್ಲಾಕ್ ಮಾಡ್ಕೊಂಡಿದ್ದೆ ಮತ್ತು ರೈಸ್ ಕೂಡ ಇಟ್ಟಿದ್ದೀನಿ. ಸೂಪರ್ ನನಗೆ ಗಾಡಿ ಸೂಪರ್ ಫ್ರೆಂಡ್ಸ್. ಇನ್ನು ಸಾಂಬಾರು ಕೂಡ ಬೇಯ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸಾಂಬಾರಿಗೆ ಕೊಟ್ಟಿದ್ದೀನಿ, ಜೊತೆಗೆ ರೈಸ್ ಕೂಡ ಇಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ಇನ್ನು ನನ್ನ ಚಿಕ್ಕ ಮಗನಿಗೆ ಸೆರ್ಲಾಕ್ ಕೂಡ ಇದೆ. ಸೊ ಇವಾಗ ಅವನಿಗೆ ಚಿಕ್ಕ ಮಗನಿಗೆ ತಿನ್ನಿಸ್ತೀನಿ. ಜೊತೆಗೆ ಅವನು ತಿನ್ಸಾದ ತಕ್ಷಣ ನೆಕ್ಸ್ಟು ಮತ್ತೊಂದು ಫಸ್ಟಲ್ಲಿ ಸಾಂಬಾರು ಕೂಡ ಬೆಂದಿರುತ್ತೆ. ಆಮೇಲೆ ನನ್ನ ದೊಡ್ಡ ಮಗನಿಗೆ ತಿನ್ನಿಸ್ತೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಊಟನ ಮುಗಿಸ್ಕೊಂಡು ಸಿಗ್ತೇನೆ. ಹಾಗೆ ಫ್ರೆಂಡ್ಸ್, ಸಾಂಬಾರು ನೋಡಿ ಹಿಡಿತಿದೆ ಕೂಡ ರೆಡಿಯಾಗಿದೆ. ಪಾಪದೊಂದು ರೊಟ್ಟಿನ ಒಂದಿನ ಶೇರ್ ಮಾಡ್ತೀನಿ ನಮ್ಮೊಂದಿಗೆ. ಆವಾಗಲೇ ಬೋತಿನಂತೆ ಪರ್ವೀನ್ ಏನು ತಂಗಾರಿ ಪರ್ವಿತನ್. ಸೊ ಹಾಗೆ ಫ್ರೆಂಡ್ಸ್, ಅವೇ ಬರ್ತಾ ಇದ್ದೇನೆ. ಸುಮ್ಮನೆ ಮಗ ನನಗೆ ಗೋವಾ ತಿನ್ಸೋಣ. ಒಟ್ನಲ್ಲಿ ಏನು ಮಗ ನನಗೆ ತಿನ್ಸಿದ್ದೀರಾ. ಸೊ ಹಾಗೆ ಊಟ ಫೈನಲಿ ನಾವು ಊಟನ ಸಹ ಮುಗಿಸ್ಕೊಂಡು, ನುಗ್ಗೆಕಾಯಿ ಸಾಂಬಾರು ತುಂಬಾ ಟೇಸ್ಟಿ ಆಗುತ್ತೆ. ಒನ್ಸ್ ಈ ಥರ ಟ್ರೈ ಮಾಡಿ, ಅಂದರೆ ಕ್ವಿಕ್ಕಾಗಿ ಮಾಡ್ಬೋದು. ಈ ಮದುವೆ ಮನೆ ದೇವಸ್ಥಾನಗಳಲ್ಲಿ ತಿಂತೀವಲ್ಲ ಸಾಂಬಾರು ಹಾಗೆ ಇರುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಈವ್ನಿಂಗ್ ಟು ನೈಟ್ ರೋಟೀನ್ ಕೂಡ ಇಷ್ಟೇ. ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ವಿಡಿಯೋನ ಮಧ್ಯೆ ನೀವೇ ನೋಡ್ಬೋದು. ಮೊದಲನೇ ವರ್ಷ ಕೂಡ ನೀವೇ ಆಗಿರ್ತೀರಾ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ಮತ್ತೆ ಡೈಲಿ ಲಾಗ್ನೊಂದಿಗೆ.